ಸಿಎಂ ಬೆನ್ನಿಗೆ ನಿಂತ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರಿಂದ ಜೆಡಿಎಸ್ಗೆ ಡ್ಯಾಮೇಜ್ ಆಯ್ತಾ? ಸಿದ್ದು ವಿರುದ್ಧವೇ ಗುಡುಕ್ತಾ ಇದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಇದರಿಂದ ಬ್ರೇಕ್ ಬಿದ್ದಂಗಾಯ್ತಾ? ಜಿಟಿ ದೇವೇಗೌಡರು ಸಿಎಂ ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಿದ್ದಾರೆ. ನಿನ್ನೆ ಮೈಸೂರು ದಸರಾ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಜಿಟಿ ದೇವೇಗೌಡರು ಮಾತನಾಡಿದ್ದು, ಇದು ಸಹಜವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಜೊತೆಗೆ ಜೆಡಿಎಸ್ ಪಕ್ಷಕ್ಕೆ ಒಂದು ರೀತಿಯ ಮುಜುಗರ. ಸಿಎಂ ಪಕ್ಕದಲ್ಲೇ ಕೂತು ಸಿಎಂ ಪರ ಮಾತನಾಡಿದ್ರು ಜಿಟಿ ದೇವೇಗೌಡರು. ಎಚ್.ಡಿ.ಕೆ ವಿರುದ್ಧ ಪರೋಕ್ಷವಾಗಿ ಗುಡುಗಿದ್ದಾರೆ ಶಾಸಕ ಜಿಟಿ ದೇವೇಗೌಡ ಅವರ ಮಾತಿನಿಂದ ಮೈತ್ರಿ ನಾಯಕರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಅತ್ತ ಸಿದ್ದರಾಮಯ್ಯ ಮೇಲೆ ಎರಡೂ ಪಕ್ಷಗಳಿಂದ ವಾಗ್ದಾಳಿ ನಡೀತಾ ಇದ್ರೆ, ಇತ್ತ ಜೆಡಿಎಸ್ ಪಕ್ಷದ ಒಬ್ಬ ಹಿರಿಯ ಶಾಸಕ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿರುವಂಥದ್ದು ಇದು ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಇತ್ತ ಜೆಡಿಎಸ್ ಪ್ರಭಾವಿ ಶಾಸಕನೇ ಸಿಎಂ ಬಗ್ಗೆ ಹೊಗಳಿಕೆಯ ಮಾತುಗಳನ್ನಾಡಿರೋದು. ಮಾತಿನ ಭರದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ರ ಜಿಟಿ ದೇವೇಗೌಡ ಅಥವಾ ಎಚ್.ಡಿ.ಕೆ ಟಾರ್ಗೆಟ್ ಮಾಡಿ ವಾಗ್ದಾಳಿ ಮಾಡಿದ್ರ? ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ಮಿಸ್ ಆಗಿದ್ದೇ ಇದಕ್ಕೆಲ್ಲ ಕಾರಣನಾ? ಜಿಟಿ ದೇವೇಗೌಡರು ಈ ರೀತಿಯ ಮಾತುಗಳನ್ನು ಆಡೋದಕ್ಕೆ ಅಥವಾ ತಮ್ಮ ಪಕ್ಷದ ವಿರುದ್ಧವಾಗಿ ಇಂಡೈರೆಕ್ಟ್ ಆಗಿ ಮಾತನಾಡಿದ್ರು, ಇಲ್ಲಿ ಸಿಎಂ ಪರವಾಗಿ ಅವರು ಮಾತನಾಡಿರೋದು ನಿಜಕ್ಕೂ ಇದು ಜೆಡಿಎಸ್ ಪಕ್ಷಕ್ಕೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯ ಮುಜುಗರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ನಿನ್ನೆ ಜಿಟಿ ದೇವೇಗೌಡರು ಸಿಎಂ ಪರವಾಗಿ ಏನೇನೆಲ್ಲ ಮಾತನಾಡಿದ್ರು ನೋಡೋಣ. ಉಳಿಸೋರು ಯಾರು? ರಾಜೀನಾಮೆ ಕೊಡಿ, ಎಲ್ಲ ನಿಂತ್ಕೊಳ್ಳಿ, ಎಲ್ಲರೂ ವಿಧಾನಸೌಧ ಮುಂದೆ ಯಾರ್ಯಾರಿಗೆ ಎಫ್ಐಆರ್ ಆಗಿದೆ ಎಲ್ಲರೂ ಕೊಡಿ, ಎಲ್ಲರೂ ತಾಕತ್ತಿದ್ರೆ ಏನ್ರಿ. ಅದ್ ಬಿಟ್ಟು ಕಾನೂನು ಪ್ರಕಾರ ಏನ್ ಬರುತ್ತೆ, ನ್ಯಾಯಾಲಯ ಇದೆ, ತೀರ್ಪುಗಳು ಕೊಡ್ತವೆ, ಅದ್ರ ಪ್ರಕಾರ ಎಲ್ಲರೂ ಗೌರವ ಕೊಡ್ಬೇಕು, ನಡೀತಾರೆ. ಅಭಿವೃದ್ಧಿ ಮಾಡಿ ಕೇಂದ್ರದಿಂದ ಏನ್ ತರಬೇಕು, ರಾಜ್ಯದಿಂದ ಏನ್ ಮಾಡಬೇಕು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಸರ್ಕಾರ ಎಲ್ಲ ಇದೀರಿ. ಉಳಿಸೋರು ಯಾರು? ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಸಂಪರ್ಕದಲ್ಲಿದ್ದಾರೆ. ದೀಪಾ, ನಿಜಕ್ಕೂ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರ ನಡೆ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಈ ಡ್ಯಾಮೇಜ್ ಅಂದ್ರೆ ನಿನ್ನೆ ಆದಂತಹ ಒಂದು ಬೆಳವಣಿಗೆ, ಈ ಡ್ಯಾಮೇಜ್ ಅನ್ನ ಜೆಡಿಎಸ್ ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ ಅಂತ ಒಂದು ಕಡೆ ಆದ್ರೆ, ಇದನ್ನ ಕಾಂಗ್ರೆಸ್ ಯಾವ ರೀತಿ ಬಳಸ್ಕೊಳ್ಳುತ್ತೆ ಅಂತ ಏನೇನೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿ ಆಗಬಹುದು ಮುಂದೆ? ದೀಪಾ. ರಜನಿ, ನಿಜ ಜಿಟಿ ದೇವೇಗೌಡರ ಒಂದು ಹೇಳಿಕೆಯಿಂದ ಸಾಕಷ್ಟು ವಿಚಾರಗಳಿರಬಹುದು. ಆದ್ರೆ ಇದೀಗ ಎರಡೂ ಪಕ್ಷಗಳು ಸಿದ್ದರಾಮಯ್ಯ ಅವರ ವಿರುದ್ಧ ತಿರುಗಿ ಬಿದ್ದಿರೋದು, ಮುಗಿಬಿದ್ದಿರೋದ್ರ ಬೆನ್ನಲ್ಲೇ ಇದೀಗ ಇವರ ಒಂದು ಹೇಳಿಕೆ ಆ ಪಕ್ಷದ ಅಂದ್ರೆ ಜೆಡಿಎಸ್ ಮತ್ತೆ ಬಿಜೆಪಿ ಪಕ್ಷದ ನಾಯಕರುಗಳಿಗೆ ಇರಿಸು ಮುರಿಸಾಗ್ತಿರೋದಂತೂ ಸತ್ಯ. ಯಾಕಂದ್ರೆ ರಾಜೀನಾಮೆಯನ್ನ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಟಗಳನ್ನ ಮಾಡ್ತಾ ಇರುವಂತಹ ಸಮಯದಲ್ಲಿ ಜಿಟಿ ದೇವೇಗೌಡರು ಸಿದ್ದರಾಮಯ್ಯ ಅವರ ಪರ ಮಾತನಾಡಿರುವಂತಹದ್ದು ಕುಮಾರಸ್ವಾಮಿ ಅವರಿಗೆ ಪರೋಕ್ಷವಾಗಿ ಅಂದ್ರೆ ಎಫ್ಐಆರ್ ಯಾರ್ಯಾರ ಮೇಲೆ ಆಗಿದೆ ಅವರೆಲ್ಲರೂ ಕೂಡ ರಾಜೀನಾಮೆ ನೀಡಕ್ ಆಗುತ್ತಾ ಅನ್ನುವಂತಹ ಮಾತುಗಳನ್ನ ಹೇಳಿದ್ದನ್ನ ನೋಡಿದ್ರೆ ಒಂದ್ ರೀತಿಯಾಗಿ ಡ್ಯಾಮೇಜ್ ಆಗ್ತಿದೆಯಾ ಅನ್ನುವಂತಹದ್ದು ಸಹಜವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಆ ರೀತಿಯಾದಂತಹ ಚರ್ಚೆ ಕೂಡ ಹೌದು. ಹಿಂದೆ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನಕ್ಕೆ ಅವರಿಗೆ ಕೈ ತಪ್ಪಿತ್ತು. ಅದರ ಬೆನ್ನಲ್ಲೇ ಒಂದಿಷ್ಟು ಅಸಮಾಧಾನವನ್ನ ಹೊರಹಾಕಿದ್ರು. ಯಾಕಂದ್ರೆ ಹಿರಿಯ ನಾಯಕರಾಗಿದ್ರು, ಸಾಕಷ್ಟು ಪಕ್ಷಕ್ಕೆ ದುಡಿದಿದ್ರು. ಆದ್ರೆ ಆ ಒಂದು ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ಕೈ ತಪ್ಪಿದ ಬೆನ್ನಲ್ಲೇ ಅಸಮಾಧಾನ ಕೂಡ ಗೊಂಡಿದ್ರು. ಆದ್ರೆ ಆ ಒಂದು ಸಿಟ್ಟನ್ನ ಈ ರೀತಿಯಾಗಿ ತೀರಿಸ್ಕೊಂಡ್ರ ಅನ್ನುವಂತಹದ್ದು ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಬಹಿರಂಗವಾಗಿ ವೇದಿಕೆ ಮೇಲೆಯೇ ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡುವಂತಹದ್ದು, ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಅವರು ಮಾತನಾಡಿರುವಂತಹದ್ದನ್ನ ನೋಡ್ತಾ ಹೋದ್ರೆ ಈ ರೀತಿಯಾಗಿ ಬಳಸ್ಕೊಂಡ್ರ ಅನ್ನುವಂತಹದ್ದು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಜೊತೆಗೂ ಕೂಡ ಜಿಟಿ ದೇವೇಗೌಡರು ಬಹಳ ಹಿಂದಿನ ಕಾಲದಿಂದಲೂ ಕೂಡ ಚೆನ್ನಾಗಿದ್ದಾರೆ. ಆದ್ರೆ ಒಮ್ಮೆ ಅವರು ಕಾಂಗ್ರೆಸ್ಗೂ ಕೂಡ ಹೋಗ್ತಾರೆ ಅನ್ನುವಂತಹ ಚರ್ಚೆ ಇತ್ತು. ಆದ್ರೆ ಅದೆಲ್ಲವನ್ನ ಮೀರಿ ತದನಂತರದಲ್ಲಿ ಅವರು ಜೆಡಿಎಸ್ ನಲ್ಲೇ ಉಳ್ಕೊಂಡ್ರು. ತನಗೆ ಇಲ್ಲಿ ಸ್ಥಾನಮಾನ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸಗಳನ್ನು ಕೂಡ ಮಾಡಿದ್ರು. ಆದ್ರೆ ಯಾವುದು ಕೂಡ ಅವರಿಗೆ ಸಿಕ್ಕಿರ್ಲಿಲ್ಲ. ಆ ಸಿಟ್ಟನ್ನ ಈ ಮೂಲಕ ತೀರಿಸ್ಕೊಂಡ್ರ ಅನ್ನುವಂತಹದ್ದು ಸಹಜವಾಗಿ ಚರ್ಚೆ ಆಗ್ತಿರುವಂತಹ ವಿಚಾರ. ಆದ್ರೆ ಇದನ್ನ ಡ್ಯಾಮೇಜ್ ಕಂಟ್ರೋಲ್ ನ ಯಾವ ರೀತಿಯಾಗಿ ಮಾಡ್ತಾರೆ ಕುಮಾರಸ್ವಾಮಿ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗತ್ತೆ. ರಜನಿ, ಓಕೆ, ಥ್ಯಾಂಕ್ ಯು ದೀಪಾ ಮಾಹಿತಿಗೆ.